ಮಾತಾಡ್ತೀನಿ ಮೇಡಮ್, ಒಂದೇ ನಿಮಿಷ ಮಾತಾಡ್ತೀನಿ. ಮಂಜುನಾಥ್ ಸರ್ ಇದನ್ನು ಕಾನೂನಾತ್ಮಕವಾಗಿ ಹೋರಾಟ ತಗೊಂಡು ಹೋಗೋದು ಹೇಗೆ? ಈಗೇನಾಗುತ್ತೆ, ಇಂಥ ಹೋರಾಟಗಳು ಬಂದಾಗ ಒಂದು 2-3 ಅಸ್ತ್ರಗಳಿದೆ ಸರ್. ಒಂದು, ಇದನ್ನು ಡಿಫೇಮ್ ಮಾಡೋದು ಹೇಗೆ ಅಂತ ಹೇಳಿ ನಾನು ಹೋರಾಟದ ಕಾರಣ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಸರ್. ಇದರಲ್ಲಿ ದೀಪ್ಕೆ ಕೂತಿದ್ರೋ, ಇದರಲ್ಲಿ ಉಷಾ ಕೂತಿದ್ದಾರೋ, ಇದರಲ್ಲಿ ಕೇಜ್ರಿವಾಲ್ ಕೂತ್ಕೊಂಡಿದ್ದಾರೋ, ಮಲ್ಲಿಕಾರ್ಜುನ್ ಖರ್ಗೆ ಕೂತ್ಕೊಂಡಿದ್ದಾರೋ, ನನಗದು ಇಮ್ಮೆಟೀರಿಯಲ್. ನನಗೆ ಆ ವಿಷಯದ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ನೀಟ್ ಅನ್ನೋ ಒಂದು ಎಕ್ಸಾಮಲ್ಲಿ ಕೆಲವು ಹೆಗ್ಗಣಗಳು ಸೇರಿಕೊಂಡು, ಆ ಹೆಗ್ಗಣಗಳಿಗೆಲ್ಲ ಒಬ್ಬ ಅಧಿಪತಿ ಸೇರಿಕೊಂಡು ಒಂದು ಇಡೀ ನೀಟ್ ಎಕ್ಸಾಮ್ನ ಹಾಳುಗೆಡುವುದ್ರು. 10 ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು. ಒಂದು ರಾಜೀನಾಮೆಯನ್ನು ಕೇಳಿದ್ರು. ನನಗೇನು ಇನ್ನೊಂದು ಎಕ್ಸಾಮ್ ಮಾಡಿಬಿಡ್ತೀನಿ, ಎಕ್ಸಾಮ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಎಷ್ಟೋ ಮಕ್ಕಳಿಗೆ ಆ ಎಕ್ಸಾಮ್ನ ಪ್ರೆಷರ್ ತಡ್ಕೊಳಕ್ಕಾಗಲ್ಲ ಸರ್. ಒಂದು ಸಲ ಎಕ್ಸಾಮ್ ಮುಗಿಸ್ಬಿಟ್ರೆ ಸಾಕಪ್ಪ ಅನ್ನೋ ಸ್ಟೇಜ್ವರೆಗೂ ಓದ್ಬಿಟ್ಟಿರ್ತಾರೆ. 17 ಗಂಟೆ 18 ಗಂಟೆ. ಆ ನೀಟ್ ಟಾಪರ್ ಹುಡುಗನ ನಾನು ಕೇಳ್ತಾ ಇದ್ದೆ, 18 ಗಂಟೆ ನಾನು ಓದ್ತಾ ಇದ್ದೆ. ನನ್ನ ಅಜ್ಜಿ ಕ್ಯಾನ್ಸರಿಂದ ತೀರ್ಕೊಂಡ್ಬಿಟ್ರು. ಕ್ಯಾನ್ಸರ್ ಬಗ್ಗೆ ನಾನು ಅಧ್ಯಯನ ಮಾಡಿ ಒಳ್ಳೆ ವೈದ್ಯ ಆಗಬೇಕು ಅನ್ನೋ ಕಾರಣಕ್ಕೇ 18 ಗಂಟೆ ಮೀಸಲಾಗಿಟ್ಟೆ. ನಾನು ಅವ್ರು ನೋಡಲಿ ಇವ್ರು ನೋಡಲಿಲ್ಲ ಅಂತ ಆ ಹುಡುಗ ಹೇಳ್ತಿದ್ದ ಸರ್. ಇಂಥ ಎಫರ್ಟ್ ಹಾಕಿರೋರಿಗೆ ದೇಶದ ಅತ್ಯಂತ ಉನ್ನತ ಮಟ್ಟದಲ್ಲಿ ಒಂದು ಎಕ್ಸಾಮ್ ನಡೆದಾಗ ಇಷ್ಟು ಹಾಳು ಮಾಡಿ ಕೂರಿಸಿದ್ರು. ಇವ್ರಿಗೇನು ಅನ್ಸಲ್ವಾ? ಕಾರಣಾತ್ಮಕವಾಗಿ CJP ಅವ್ರಿಗೋ ಪ್ರತಿಭಟನೆ ಮಾಡೋವ್ರಿಗೋ ಇರತಕ್ಕಂಥ ಅಸ್ತ್ರಗಳೇನು ಅಂತ ಸರ್? ಅದು ಅವರು ಏನು ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಅವ್ರು ಏನ್ ಸ್ಟ್ರೈಕ್ ಮಾಡ್ತಾ ಇದಾರೆ, ಆ ವಿದ್ಯಾರ್ಥಿಗಳು ಅವರ ಭವಿಷ್ಯವನ್ನ ಸದೃಢಗೊಳಿಸಲು ಮಾಡ್ತಕ್ಕಂಥದ್ದು. ಅವರಿಗೆ ಕಾನೂನಾತ್ಮಕವಾಗಿ ಶಾಂತಿಯುತವಾಗಿ ಅವರು ಸ್ಟ್ರೈಕ್ ಮಾಡೋದ್ರ ಬಗ್ಗೆ ಅವರಿಗೆ ಕಾನೂನಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವಕಾಶ ಇರತಕ್ಕಂಥದ್ದು. ಈಗ ಕೆಲವು ಕಳೆದ 12 ವರ್ಷಗಳಿಂದನೂ ಕೂಡ ಇವತ್ತು ಯಾವುದೇ ವ್ಯಾಲಿಡ್ ರೀಸನ್ಸ್ ಗೆ ಕೇಂದ್ರ ಸರ್ಕಾರ ಮನ್ನಣೆ ಕೊಟ್ಟಿರ್ತಕ್ಕಂಥದ್ದು ನಾವಂತೂ ಕಾಣ್ತಾ ಇಲ್ಲ. ತಾವು ಮತ್ತೆ ತಮ್ಮ ಡಿಬೇಟರ್ ಹೇಳ್ತಾ ಇದ್ರು, ಅದು ಎಮ್ಮೆ ಚರ್ಮ ಅಂತ ಹೇಳ್ಬೇಕಾಯ್ತು, ನೀವು ದಪ್ಪ ಚರ್ಮ ಅಂತ ಹೇಳ್ಬಿಡಿದಿರಿ ಅಂತ. ಎಕ್ಸಾಕ್ಟ್ಲಿ, ಶಿ ವಾಸ್ ರೈಟ್. ಅದು ಎಮ್ಮೆ ಚರ್ಮಗಿಂತ ಇನ್ನೊಂದು ಯಾವ್ದಾರ ಹೋಲಿಸ್ಕೊಳ್ಳೋ ಚರ್ಮ ಇದ್ರೆ ಅದು ಕೇಂದ್ರ ಸರ್ಕಾರದ ನೀತಿ ಮಾಡಿರ್ತಕ್ಕಂಥದ್ದು. ಅವ್ರೇನು ಯಾವುದೇ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅವ್ರು ಮನ್ನಣೆ ಕೊಟ್ಟಿರ್ತಕ್ಕಂಥದ್ದಲ್ಲ, ಯಾವುದೇ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ ಗೆ ಮನ್ನಣೆ ಕೊಟ್ಟಿರ್ತಕ್ಕಂಥದ್ದಲ್ಲ. ಅವ್ರಿಗೆ ಏನಾದ್ರೂ ಬೇಕಿದ್ರೆ ಅವರು ಏನು ಬೆಣ್ಣೆ ಹಚ್ಚ ಕೆಲಸ ಅಂತ ಅಷ್ಟೇ ಮಾಡಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಾದ್ರೂ ಹಾಳಾಗ್ಲಿ, ಪೇರೆಂಟ್ಸ್ ಆದ್ರೂ ಹಾಳಾಗ್ಲಿ, ಸಮಾಜನಾದ್ರೂ ಸುಟ್ಟೋಗ್ಲಿ, ದೇಶ ಕೂಡ ಅಲ್ಲೋಲ್ ಕೊಲ್ಲೋಲಾಗ್ಲಿ, ಅವ್ರಿಗೆ ಅದು ಬೇಕಾಗಿಲ್ಲ. ಅವ್ರೇನು ಯೂನಿವರ್ಸಿಟಿ, ಅವ್ರ ವಾಟ್ಸ್ಆಪ್ ಯೂನಿವರ್ಸಿಟಿಗಳಲ್ಲಿ ಬಿಜೆಪಿ ಸರ್ಕಾರದ ನೀತಿಗಳನ್ನ ಡಿಫೆಂಡ್ ಮಾಡ್ಕೊಂಡಿರ್ತಕ್ಕಂಥದ್ದಷ್ಟೇ ಅವ್ರ ನೀತಿ. ವಿದ್ಯಾರ್ಥಿಗಳು ತಾವ್ ಹೇಳ್ತಾ ಇದ್ರಿ, ತಾವು ಯಾರನ್ನ ಇಂಟರ್ವ್ಯೂ ಮಾಡ್ತಾ ಇದ್ರಿ, 18 ಗಂಟೆ ಓದ್ತಾ ಸರ್ ಅಂತ ನೀವು ಒಬ್ರು ಹೇಳ್ತಾ ಇದ್ದೀರಿ ಸರ್. ಎಲ್ಲಾ CET ವಿದ್ಯಾರ್ಥಿಗಳು ಕೂಡ ಕಣ್ಣಿಗೆ ಬೆಣ್ಣೆ ಕಟ್ಕೊಂಡು ಓದಿರ್ತಕ್ಕಂಥವ್ರು, ನೈಟ್ ಫುಲ್ ಓದಿರ್ತಕ್ಕಂಥವ್ರು, ಅವರು ದೇಶದ ಅವರ ಜೀವನವನ್ನ ಭವಿಷ್ಯ ಎವ್ರಿ ಪೇಪರ್ ಲೀಕು ಒಬ್ಬ ವಿದ್ಯಾರ್ಥಿಯನ್ನ ಫ್ಯೂಚರ್ನ ಲೀಕ್ ಮಾಡಿ ಭವಿಷ್ಯವನ್ನ ಹಾಳು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವರು ಏನ್ ಇವತ್ತು ಅವ್ರೇನ್ ಕೇಳ್ತಾ ಇದಾರೆ ಸರ್? ಅವ್ರು ಟ್ರಾನ್ಸ್ಪರೆನ್ಸಿ ಕೇಳ್ತಾ ಇದಾರೆ. ಸೊ ಯಾರು ರೆಸ್ಪಾನ್ಸಿಬಲ್ ಇದಾರೆ ಅವರಿಗೆ ತಕ್ಕ ಪನಿಷ್ಮೆಂಟ್ ಕೇಳ್ತಾ ಇದಾರೆ. ಅವ್ರೇನು ಬೇರೆ ಏನು ಕೇಳ್ತಾ ಇಲ್ಲ. ಇದು ವಿದ್ಯಾರ್ಥಿಗಳಿಗೆ, ಅವ್ರು ಈ ದೇಶದ ಆಸ್ತಿ, ಅವ್ರಿಗೆ ಈ ತರ ಆದ್ರೆ ಬಹುಶಃ ಬೇರೆ ರಂಗದಲ್ಲಿರ್ತಕ್ಕಂತ ದೇಶವನ್ನ ಕಟ್ಟೋರ್ ಭವಿಷ್ಯ ಏನು ಅಂತ ನಾವೆಲ್ಲರೂ ಕೂಡ ಅವಲೋಕನ ಮಾಡ್ಕೋಬೇಕಾಗ್ತದೆ ಕಾನೂನು ದೃಷ್ಟಿನಲ್ಲಿ. ಮಾತಾಡ್ತೀನಿ.